ಇಲ್ಲಿ ಏರ್ ಕಂಪ್ರೆಸರ್ ಆಪರೇಟಿಂಗ್ ಪ್ರೊಸೀಜರ್, ಕಾರ್ ವಾಷರ್, ಗ್ರೀಸ್ ಗನ್, ಆಯಿಲ್ ಸ್ಪ್ರೇ ಗನ್, ಆರ್ಬರ್ ಪ್ರೆಸ್ ಮತ್ತು ಹೈಡ್ರಾಲಿಕ್ ಪ್ರೆಸ್ ಬಗ್ಗೆ ಕಲಿಯುತ್ತೇವೆ. ಗ್ರೀಸ್ ಗನ್, ಆಯಿಲ್ ಸ್ಪ್ರೇ ಗನ್, ಆರ್ಬರ್ ಪ್ರೆಸ್ ಮತ್ತು ಹೈಡ್ರಾಲಿಕ್ ಪ್ರೆಸ್ನ ಕಾರ್ಯಾಚರಣೆಯ ಕಾರ್ಯವಿಧಾನವನ್ನ ಇದರಿಂದ ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಗ್ಯಾರೇಜ್ನಲ್ಲಿ ವಾಹನದ ಸೇವೆಯನ್ನ ಪ್ರದರ್ಶಿಸಲು ನೀವು ಟ್ರೈನಿ ಟೂಲ್ ಕಿಟ್, ಅಳತೆ ಟೇಪ್, ಗ್ರೀಸ್ ಗನ್, ಆಯಿಲ್ ಸ್ಪ್ರೇ ಗನ್, ಕಾರು, ಏರ್ ಕಂಪ್ರೆಸರ್, ಕಾರು ವಾಷರ್, ಆರ್ಬರ್ ಪ್ರೆಸ್, ಹೈಡ್ರಾಲಿಕ್ ಪ್ರೆಸ್, ಹತ್ತಿ, ತ್ಯಾಜ್ಯ ಮತ್ತು ಸೋಪು ಎಣ್ಣೆಯನ್ನು ಹೊಂದಿರಬೇಕು. ಗ್ಯಾರೇಜ್ನಲ್ಲಿ ಏರ್ ಕಂಪ್ರೆಸರ್ ಬಳಸುವಾಗ ಅನುಸರಿಸಬೇಕಾದ ವಿಧಾನ ಹೀಗಿದೆ. ತೈಲ ಮಟ್ಟವನ್ನು ಪರಿಶೀಲಿಸಿ. ಮೋಟಾರ್ ಮತ್ತು ಸಂಕೋಚಕದ ತಿರುಳನ್ನು ಸಂಪರ್ಕಿಸುವ ಬೆಲ್ಟ್ನ ಒತ್ತಡವನ್ನು ಪರಿಶೀಲಿಸಿ. ಬೆಲ್ಟ್ ಗಾರ್ಡ್ ಅನ್ನು ಅದರ ಸ್ಥಾನದಲ್ಲಿ ನಿಗದಿಪಡಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಡ್ರೈನ್ ಪ್ಲಗ್ ಮೂಲಕ ನೀರನ್ನು ಹರಿಸಿ ಮತ್ತು ಡ್ರೈನ್ ಪ್ಲಗ್ ಅನ್ನು ಬಿಗಿಗೊಳಿಸಿ. ಸಂಪರ್ಕ ಕಡಿತ ಅಥವಾ ಕಡಿತಕ್ಕಾಗಿ ವಿದ್ಯುತ್ ಸಂಪರ್ಕಗಳನ್ನು ದೃಷ್ಟಿಗೋಚರವಾಗಿ ಪರೀಕ್ಷಿಸಿ. ಸಂಕೋಚಕವನ್ನು ಆನ್ ಮಾಡಿ. ಸಂಕೋಚಕದ ಧ್ವನಿಯನ್ನ ಗಮನಿಸಿ. ಯಾವುದೇ ಅಸಹಜ ಧ್ವನಿ ಕಂಡುಬಂದರೆ ತಕ್ಷಣವೇ ಸಂಕೋಚಕವನ್ನ ನಿಲ್ಲಿಸಿ. ನಂತರ ನಿಮ್ಮ ಮಾರ್ಗದರ್ಶಕರನ್ನ ಸಂಪರ್ಕಿಸಿ. ಸಂಕೋಚಕವನ್ನ ಆಫ್ ಮಾಡಿ. ಮೆದುಗೊಳುವೆ ಪೈಪ್ ಅನ್ನ ಹಿಡಿದುಕೊಳ್ಳಿ ಮತ್ತು ಕಾಕ್ ಅನ್ನ ತೆರೆಯಿರಿ. ಅಗತ್ಯವಿರುವೆಲ್ಲೆಲ್ಲ ಸಂಕುಚಿತ ಗಾಳಿಯನ್ನ ಬಳಸಿ. ಸಂಕುಚಿತ ಗಾಳಿಯನ್ನ ಬಳಸಿದ ನಂತರ ಕಾಕ್ ಅನ್ನ ಮುಚ್ಚಿ. ಕಾರನ್ನ ತೊಳೆಯುವಾಗ ಅನುಸರಿಸಬೇಕಾದ ಹಂತಗಳು ಇಲ್ಲಿವೆ. ತೈಲ ಮಟ್ಟವನ್ನ ಪರಿಶೀಲಿಸಿ. ಬೆಲ್ಟ್ ಒತ್ತಡವನ್ನ ಪರಿಶೀಲಿಸಿ. ಅದರ ಸ್ಥಾನಕ್ಕಾಗಿ ಬೆಲ್ಟ್ ಗಾರ್ಡ್ ಅನ್ನ ಪರಿಶೀಲಿಸಿ. ಸಡಿಲತೆ, ಸಂಪರ್ಕ ಕಡಿತ ಅಥವಾ ಕಡಿತಕ್ಕಾಗಿ ವಿದ್ಯುತ್ ಸಂಪರ್ಕವನ್ನ ದೃಷ್ಟಿಗೋಚರವಾಗಿ ಪರೀಕ್ಷಿಸಿ. ನೀರಿನ ಟ್ಯಾಂಕ್ ತೆರೆಯಿರಿ. ನೀರಿನ ಮಟ್ಟವನ್ನ ಪರಿಶೀಲಿಸಿ. ಕಾರ್ ವಾಷರ್ ಅನ್ನ ಪ್ರಾರಂಭಿಸುವ ಮೊದಲು ಗನ್ ಹಿಡಿದುಕೊಳ್ಳಿ. ಕಾರ್ ವಾಷರ್ ಅನ್ನ ಆನ್ ಮಾಡಿ ಮತ್ತು ಅಗತ್ಯವಿರುವ ಒತ್ತಡಕ್ಕೆ ಒತ್ತಡದ ಗೇಜ್ ಅನ್ನು ಹೊಂದಿಸಿ. ವಾಟರ್ ಗನ್ ತೆರೆಯಿರಿ. ನೀರಿನ ಜೆಟ್ ಅನ್ನು ಪರಿಶೀಲಿಸಿ ಮತ್ತು ಬಲಕ್ಕೆ ಹೊಂದಿಸಿ ಮತ್ತು ಕಾರಿನ ಬಾಡಿಯ ಫಲಕಕ್ಕೆ ಕೋನದಲ್ಲಿ ಸಿಂಪಡಿಸಿ. ಶುಚಿಗೊಳಿಸುವಿಕೆಯನ್ನ ಪೂರ್ಣಗೊಳಿಸಿದ ನಂತರ ಕಾರ್ ವಾಷರ್ ಅನ್ನು ನಿಲ್ಲಿಸಿ. ನೀರು ಸರಬರಾಜನ್ನು ನಿಲ್ಲಿಸಲು ನೀರಿನ ಸೇವನೆಯ ಕಾಕ್ ಅನ್ನು ಮುಚ್ಚಿ. ಗ್ರೀಸ್ ಮತ್ತು ಆಯಿಲ್ ಸ್ಪ್ರೇ ಗನ್ ಕಾರ್ಯಾಚರಣೆಯ ವಿಧಾನ ಹೀಗಿದೆ. ಗ್ರೀಸ್ ಗನ್ ಅನ್ನು ನಿರ್ವಹಿಸುವಾಗ ನಿಮ್ಮ ಸಲಹೆಗಾರರ ಸಹಾಯವನ್ನ ತೆಗೆದುಕೊಳ್ಳಿ ಮತ್ತು ವಾಹನದ ಪ್ರಕಾರ ಸರಿಯಾದ ಗ್ರೀಸ್ ಗನ್ ನಿಪ್ಪಲ್ ಅನ್ನು ಆಯ್ಕೆ ಮಾಡಿ. ಯಾವುದೇ ಹಾನಿಗಾಗಿ ಗ್ರೀಸ್ ನಿಪ್ಪಲ್ ಹೋಲ್ಡರ್ ಅನ್ನು ದೃಷ್ಟಿಗೋಚರವಾಗಿ ಪರಿಶೀಲಿಸಿ. ಗ್ರೀಸ್ನೊಂದಿಗೆ ಗನ್ ತುಂಬಿಸಿ. ಗ್ರೀಸ್ ಗನ್ ಅನ್ನು ಮುಚ್ಚಿ ಮತ್ತು ಗ್ರೀಸ್ ನಿರಂತರವಾಗಿ ನಿಪ್ಪಲ್ ಒತ್ತಡದಿಂದ ಹೊರಬರುವವರೆಗೆ ಲಿವರ್ ಅನ್ನು ನಿರ್ವಹಿಸಿ. ಅಗತ್ಯವಿರುವ ಉದ್ದೇಶಕ್ಕಾಗಿ ಗನ್ ಬಳಸಿ. ಆಯಿಲ್ ಸ್ಪ್ರೇ ಗನ್ ಅನ್ನು ಬಳಸುವಾಗ ಆಯಿಲ್ ಸ್ಪ್ರೇ ಗನ್ ನಳಿಕೆ ಹೋಲ್ಡರ್, ಆಪರೇಟಿಂಗ್ ಲಿವರ್, ಏರ್ ಮೆದುಗೊಳುವೆ ಯಾವುದಾದರೂ ಹಾನಿಯಾಗಿವೆಯೇ ಎಂದು ನೋಡಿಕೊಳ್ಳಿ. 1:20 ಅನುಪಾತದಲ್ಲಿ
SAE 20W ಅಥವಾ 40 ಮತ್ತು ಸೀಮೆಎಣ್ಣೆ ಮಿಶ್ರಣದೊಂದಿಗೆ ಸ್ಪ್ರೇ ಗನ್ ಅನ್ನು ತುಂಬಿಸಿ. ತ್ವರಿತ ಬಿಡುಗಡೆಯ ಸಂಯೋಜಕಕ್ಕೆ ಆಯಿಲ್ ಸ್ಪ್ರೇ ಗನ್ ಅನ್ನು ಸಂಪರ್ಕಿಸಿ. ಆಯಿಲ್ ಸ್ಪ್ರೇ ಗನ್ ಅನ್ನು ನಿರ್ವಹಿಸಿ. ತೈಲವನ್ನು ಒತ್ತಡದಲ್ಲಿ ಸಿಂಪಡಿಸಲಾಗಿದೆಯೇ ಎಂದು ನೋಡಿ ಮತ್ತು ಫಲಕದ ಕೀಲುಗಳು ಮತ್ತು ಚಲಿಸುವ ಭಾಗಕ್ಕೆ ಮಾತ್ರ ಸಿಂಪಡಿಸಿ. ಏರ್ ಹೋಸ್ ಸಂಪರ್ಕಗಳನ್ನು ಮುಚ್ಚಿ ಮತ್ತು ಆಯಿಲ್ ಸ್ಪ್ರೇ ಗನ್ ಅನ್ನು ತೆಗೆದುಕೊಳ್ಳಿ. ಆರ್ಬಾರ್ ಪ್ರೆಸ್ ಮತ್ತು ಹೈಡ್ರಾಲಿಕ್ ಪ್ರೆಸ್ ಕಾರ್ಯಾಚರಣಾ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಆರ್ಬಾರ್ ಪ್ರೆಸ್ ಅನ್ನು ಬಳಸುವಾಗ ಆಪರೇಟಿಂಗ್ ಮತ್ತು ಲಿವರ್ ರ್ಯಾಕ್ನ ಸುಲಭ ಚಲನೆಯನ್ನು ಪರಿಶೀಲಿಸಿ, ಅಗತ್ಯವಿದ್ದರೆ ನಯಗೊಳಿಸಿ. ಕೆಲಸದ ಪ್ರಕಾರ ಪ್ಲೇಟ್ ಆಯ್ಕೆ ಮಾಡಿ. ಪ್ಲೇಟ್ನಲ್ಲಿ ಘಟಕವನ್ನು ಇರಿಸಿ. ಕೆಲಸವನ್ನು ನಿಧಾನವಾಗಿ ಒತ್ತಿ ಮತ್ತು ಅಸಹಜ ಶಬ್ದವನ್ನು ಆಲಿಸಿ. ಹೈಡ್ರಾಲಿಕ್ ಪ್ರೆಸ್ ಅನ್ನು ಬಳಸುವಾಗ ಪ್ರೆಸ್ ಅನ್ನು ಸ್ವಚ್ಛಗೊಳಿಸಿ. ಅಗತ್ಯವಿದ್ದರೆ ತೈಲ ಮಟ್ಟವನ್ನು ಪರಿಶೀಲಿಸಿ. ಹೈಡ್ರಾಲಿಕ್ ಎಣ್ಣೆಯಿಂದ ಮೇಲಕ್ಕೆತ್ತಿ. ಅದರ ಉಚಿತ ಕಾರ್ಯ ಮತ್ತು ಸೋರಿಕೆಗಾಗಿ ಹೈಡ್ರಾಲಿಕ್ ಪ್ರೆಸ್ ಅನ್ನು ಪರಿಶೀಲಿಸಿ. ಸಿಲಿಂಡರ್ ಪ್ಲಂಗರ್ ಬಿಡುಗಡೆ ಮಾಡುವ ನಾಬ್ ಅನ್ನು ಲಾಕ್ ಮಾಡಿ. ಬೆಡ್ ಅನ್ನು ಅಗತ್ಯವಿರುವ ಎತ್ತರಕ್ಕೆ ಹೊಂದಿಸಿ. ಅದನ್ನು ಇರಿಸಿದ ನಂತರ ಪ್ಲಂಗರ್ ಮತ್ತು ಬೆಡ್ ನಡುವೆ 100 ಮಿಲಿಮೀಟರ್ ಕ್ಲಿಯರೆನ್ಸ್ ಇರುತ್ತದೆ. ಬಳಿಕ ಅನ್ವೀಲ್ ಅನ್ನು ಜೋಡಿಸಿ. ಅನ್ವೀಲ್ ಮೇಲೆ ಇರಿಸಿ. ಶಾಫ್ಟ್ ಅಥವಾ ಬುಷ್ ಅನ್ನು ಒತ್ತಿದಾಗ ಅದು ಬಾಡಿ ಸ್ಪರ್ಶಿಸಿದ ರೀತಿಯಲ್ಲಿ ದೂರದ ತುಂಡನ್ನು ಆಯ್ಕೆ ಮಾಡಿ. ಪ್ಲಂಗರ್ ಮತ್ತು ದೂರದ ತುಣುಕಿನ ನಡುವೆ ಕನಿಷ್ಠ 10 ಮಿಲಿಮೀಟರ್ ಅಂತರವನ್ನು ನೀಡಬೇಕು. ದೂರದ ತುಂಡನ್ನು ಶಾಫ್ಟ್ ಅಥವಾ ಬುಷ್ ಮೇಲೆ ಇರಿಸಿ. ಅದು ಕಾರಿನ ಬಾಡಿ ಮುಟ್ಟದಂತೆ ನೋಡಿಕೊಳ್ಳಿ. ಕಡಿಮೆ ಒತ್ತಡದ ಲಿವರ್ ಅನ್ನು ನಿರ್ವಹಿಸಿ ಮತ್ತು ಸಂಪರ್ಕವನ್ನು ಹೊಂದಲು ಪ್ಲಂಗರ್ ಮಾಡಿ. ಭಾರಿ ಒತ್ತಡದ ಲಿವರ್ ಅನ್ನು ನಿರ್ವಹಿಸಿ. ಗೇಜ್ ಮತ್ತು ಲೋಡ್ ಅನ್ನು ಏಕಕಾಲದಲ್ಲಿ ಗಮನಿಸಿ. ಕೆಲಸವು ಕ್ರಮೇಣ ಹೊರಬರುವುದನ್ನು ಖಚಿತಪಡಿಸಿಕೊಳ್ಳಿ. ನಿಗದಿತ ಮಿತಿಗಿಂತ ಹೊರೆ ಹೆಚ್ಚಿದ್ರೆ ಒತ್ತುವುದನ್ನು ನಿಲ್ಲಿಸಿ. ಸೇವಾ ಸಲಕರಣೆಗಳೊಂದಿಗೆ ಕೆಲಸ ಮಾಡುವಾಗ ಯಾವಾಗಲೂ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಿ. ಹಾರುವ ಭಾಗಗಳಿಂದ ರಕ್ಷಿಸಲು ಬೇರಿಂಗ್ಗಳಂತಹ ದುರ್ಬಲವಾದ ಭಾಗಗಳನ್ನು ರಕ್ಷಿಸಿ. ಕೆಲಸ ಮುಗಿದ ನಂತರ ಪ್ಲಂಗರ್ ಬಿಡುಗಡೆ ಮಾಡುವ ನಾಬ್ ಅನ್ನು ಸಡಿಲಗೊಳಿಸಿ ಮತ್ತು ಸ್ವಚ್ಛಗೊಳಿಸಿ. ನಾವು ಗ್ಯಾರೇಜ್ ಅನ್ನು ಪ್ರದರ್ಶಿಸಿ ಏರ್ ಕಂಪ್ರೆಸರ್, ಕಾರ್ ವಾಷರ್, ಗ್ರೀಸ್ ಗನ್, ಆಯಿಲ್ ಸ್ಪ್ರೇ ಗನ್, ಆರ್ಬರ್ ಪ್ರೆಸ್ ಮತ್ತು ಹೈಡ್ರಾಲಿಕ್ ಪ್ರೆಸ್ನ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ತೋರಿಸಿ ಈ ಸೆಷನ್ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಗ್ರೀಸ್ ಗನ್, ಆಯಿಲ್ ಸ್ಪ್ರೇ ಗನ್, ಆರ್ಬರ್ ಪ್ರೆಸ್ ಮತ್ತು ಹೈಡ್ರಾಲಿಕ್ ಪ್ರೆಸ್ನ ಕಾರ್ಯಾಚರಣೆಯ ಕಾರ್ಯವಿಧಾನದ ಬಗ್ಗೆ ನೀವು ಈಗ ಸ್ಪಷ್ಟ ಜ್ಞಾನವನ್ನ ಪಡೆದಿದ್ದೀರಿ.